ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ, ಅದರಲ್ಲಿ 37ರಿಂದ 40. ಓಕೆ, ಸಮಯದಲ್ಲಿ ನಾವು ಈ ವಾಕ್ಯದಲ್ಲಿ ನೋಡುತ್ತಿರುವಂತಹ ಎರಡು ಮುಖ್ಯವಾದಂತಹ ಒಂದು ಸತ್ಯಗಳು, ಎರಡು ಮುಖ್ಯವಾದಂತಹ ಒಂದು ವಿಷಯಗಳು ಏನೆಂದರೆ, ದೇವರನ್ನು ಪ್ರೀತಿಸಬೇಕು, ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ಈ ಲೋಕದಲ್ಲಿ ನಾವು ಎಷ್ಟೇ ಸಂಬಂಧಗಳು, ನಾವು ಏನೆಲ್ಲ ನಾವು ಸಂಬಂಧಗಳನ್ನು ನಾವು ನೋಡುತ್ತೇವೆ, ತಂದೆ ತಾಯಿ ಅಥವಾ ಮಕ್ಕಳು, ನಾವು ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಈ ಲೋಕದಲ್ಲಿ ನಮಗಿರುವಂಥ ಎಲ್ಲ ಸಂಬಂಧಗಳು, ಸ್ನೇಹಿತರಾಗಿರಬಹುದು ಅಥವಾ ಸಂಬಂಧಿಕರಾಗಿರಬಹುದು ಅಥವಾ ನಾವು ಸಭೆಯ ಜನರಾಗಿರಬಹುದು, ದೇವರ ಮಕ್ಕಳ, ದೇವರ ಕುಟುಂಬದಲ್ಲಿರುವಂತಹ ಒಂದು ಸಂಬಂಧವಾಗಿರಬಹುದು, ಯಾವುದೇ ಸಂಬಂಧದಲ್ಲಿ ನಾವು ಸರಿಯಾಗಿ ಇರಬೇಕಾದರೆ, ಎಲ್ಲ ಸಂಬಂಧಗಳು ಸರಿಯಾಗಿ ಇರಬೇಕಾದರೆ ನಾವು ಮಾಡಬೇಕಾಗಿರುವಂಥ ಕಾರ್ಯ, ಮೊಟ್ಟ ಮೊದಲನೇದಾಗಿ ದೇವರೊಟ್ಟಿಗೆ ನಮ್ಮ ಸಂಬಂಧವು ಸರಿಯಾಗಿ ಇರಬೇಕು. ಒಂದು ವೇಳೆ ನಾವು ದೇವರೊಟ್ಟಿಗಿರುವಂತಹ ಸಂಬಂಧದಲ್ಲಿ ನಾವು ಒಳ್ಳೆಯ ರೀತಿಯಾಗಿ ಇಲ್ಲದೆ ಹೋದಲ್ಲಿ, ಜನರೊಟ್ಟಿಗೆ ಇರುವಂತಹ ಸಂಬಂಧದಲ್ಲಿ ಕೂಡ ನಾವು ಒಳ್ಳೆಯರಾಗಿರುವುದಕ್ಕೆ ಸಾಧ್ಯ ಇಲ್ಲ. ಇಫ್ ಯು ಕೆನಾಟ್ ರಿಸೀವ್ ಫ್ರಮ್ ಗಾಡ್ ಹಿಸ್ ಲವ್, ದೆನ್ ಯು ಕೆನಾಟ್ ಗಿವ್ ಹಿಸ್ ಲವ್ ಟು ಅದರ್ಸ್. ನಾನು ಮೊದಲೇ ಹೇಳಿದ ಪ್ರಕಾರವಾಗಿ ನಿಮ್ಮಲ್ಲಿ ಏನು ಇಲ್ಲವೋ ಅದನ್ನು ಇತರರಿಗೆ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಸೊ ದ ಕೀ to all relationships is your one-on-one relationship with God. Hallelujah. ಕರ್ತನೊಟ್ಟಿಗೆ ನಮ್ಮ ಸಂಬಂಧವು ಅದೇ ಒಂದು ಬೀಗದ ಕೈ ಆಗಿದೆ ಬೇರೆ ಎಲ್ಲ ಸಂಬಂಧಗಳಿಗೆ ಈ ಲೋಕದಲ್ಲಿ. ನಿಮ್ಮ ಜೀವಿತದಲ್ಲಿ ನೀವು ಒಂದು ವೇಳೆ ನನ್ನ ಕರ್ತನೊಟ್ಟಿಗೆ ನನ್ನ ಸಂಬಂಧವು ಸರಿಯಾಗಿಲ್ಲ ಅಥವಾ ಕರ್ತನೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಾ ಎಂಬುದಾಗಿ ಒಂದು ಪ್ರಶ್ನೆ ನೀವು ಕೇಳುತ್ತಿರುವುದಾದರೆ ನಾನು ಹೇಳುತ್ತೇನೆ, ಖಂಡಿತವಾಗಿ ಕೂಡ ಸಾಧ್ಯ. ಆದರೆ ನಾನು ನಿಮಗೆ ಕೇಳುವಂಥ ಒಂದು ವಿಷಯವೇನೆಂದರೆ, ಪ್ರಶ್ನೆ ಏನೆಂದರೆ, ನೀವು ಕರ್ತನೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವುದಕ್ಕೆ ಬಯಸುತ್ತೀರಾ? ಈ ದಿನದಲ್ಲಿ ನೀವು ಈ ಒಂದು ವಾಕ್ಯ ಭಾಗವನ್ನು ಕೇಳುತ್ತಿರುವಾಗ ನಿಮಗೆ ಏನು ಜ್ಞಾಪಕ ಇರುತ್ತೋ, ಏನು ಜ್ಞಾಪಕ ಇರೋದಿಲ್ಲವೋ, ಈ ಒಂದು ವಿಷಯ ಜ್ಞಾಪಕ ಇರಲಿ. ಕರ್ತನು ನಿಮ್ಮೊಟ್ಟಿಗೆ ವೈಯಕ್ತಿಕವಾದಂತಹ ರೀತಿಯಲ್ಲಿ ಒಂದು ಸಂಬಂಧವನ್ನು ಇಟ್ಟುಕೊಳ್ಳಲು ಆತನು ಬಯಸುತ್ತಾನೆ. ನಮಗೆ ಇದು ಒಂದು ದೊಡ್ಡ ಸೌಭಾಗ್ಯವಾಗಿದೆ. ದೇವ ಜನರೇ, ಸಕಲ ಸೃಷ್ಟಿಯನ್ನು ಉಂಟು ಮಾಡಿರುವಂತಹ ಆಕಾಶವನ್ನು, ಭೂಮಿಯನ್ನು, ಸಕಲ ಭೂಮಂಡಲವನ್ನು ರೂಪಿಸಿ ರಚಿಸಿ ನಮ್ಮನ್ನು ಅದ್ಭುತವಾಗಿ ನಮ್ಮ ತಾಯಿಯ ಗರ್ಭದಲ್ಲಿ ರಚಿಸಿ ನಮಗೆ ಉಸಿರನ್ನು ಕೊಟ್ಟು ಈ ಲೋಕದಲ್ಲಿ ನಮ್ಮನ್ನು ತಂದಿರುವಂತಹ ಸೃಷ್ಟಿಕರ್ತನು ಕೇವಲ ಸೃಷ್ಟಿಕರ್ತನಲ್ಲ, ಆತನು ನಮ್ಮ ತಂದೆಯಾಗಿ ಆತನು ಒಂದು ಸಂಬಂಧವನ್ನು ಇಟ್ಟುಕೊಳ್ಳಲು ಬಯಸುತ್ತಾನೆ. ನಾವೆಲ್ಲರೂ ಕೂಡ ಆತನ ಪ್ರಿಯ ಮಕ್ಕಳಾಗಿದ್ದೇವೆ. ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ತಕ್ಷಣವೇ ಆತನ ಪ್ರೀತಿಯ ಮಕ್ಕಳಾಗಿದ್ದೇವೆ. ನಾವು ಮಾಡಬೇಕಾಗಿರುವಂತಹ ಒಂದೇ ಒಂದು ವಿಷಯ ಏನೆಂದರೆ, ಆತನ ಮೇಲೆ ನಂಬಿಕೆ ಇಡಬೇಕು. ನಮಗೋಸ್ಕರ ಆತನು ಮಾಡಿ ಮುಗಿಸಿರುವಂತಹ ಕಾರ್ಯದ ಮೇಲೆ ನಾವು ನಂಬಿಕೆ ಇಡಬೇಕು. ನಾನು ಮತ್ತು ಸೃಷ್ಟಿಕರ್ತನಾದ ದೇವರು ನಮ್ಮ ಮಧ್ಯದಲ್ಲಿ ಒಂದು ಸಂಬಂಧವು, ತಂದೆ ಹಾಗೂ ಮಗು ಎಂಬ ಒಂದು ಸಂಬಂಧವು ಉಂಟಾಗಬೇಕು ಅನ್ನುವುದಕ್ಕೋಸ್ಕರ ಈಗಾಗಲೇ ಕರ್ತನಾದ ಯೇಸು ಕ್ರಿಸ್ತನು ಮಾಡಿ ಮುಗಿಸಿರುವಂತಹ ಕಾರ್ಯದ ಮೇಲೆ ನಂಬಿಕೆ ಇಟ್ಟು ನಾವೇನು ಮಾಡಬೇಕು? ಆ ಒಂದು ಸಂಬಂಧದಲ್ಲಿ ಮುಂದುವರಿಯಬೇಕು. ನಮಗೋಸ್ಕರ ಕರ್ತನು ಇಟ್ಟಿರುವಂತಹ ವಿಶೇಷವಾದ ಸಂಬಂಧದಲ್ಲಿ ಮುಂದುವರಿಯಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವು ಹೇಳುತ್ತದೆ, ವಿ ಕ್ಯಾನ್ ಕಮ್ ಬೋಲ್ಡ್ಲಿ ಟು ದ ಥ್ರೋನ್ ಆಫ್ ಗ್ರೇಸ್. ಅಂದರೆ ಆತನ ಸಿಂಹಾಸನದ ಬಳಿಗೆ ನಾವು ಧೈರ್ಯದಿಂದ ಬರಬಹುದಂತೆ. ಸೈತಾನನು ಯಾವಾಗಲೂ ನಿಮ್ಮ ಕಿವಿಯಲ್ಲಿ ಹಾಕುವಂಥ ವಿಷಯಗಳೇನೆಂದರೆ, ನೀನು ಕರ್ತನ ಸನ್ನಿಧಿಗೆ ಬರುವುದಕ್ಕೆ ಯೋಗ್ಯನಲ್ಲ, ಯೋಗ್ಯಳಲ್ಲ, ನೀನು ಆತನ ಮಗುವಾಗಿ ಈಗ ಇಲ್ಲ, ನೀನು ಮಾಡಿರುವಂಥ ತಪ್ಪಿನ ಕಾರಣ, ನೀನು ಮಾಡಿರುವಂಥ ಪಾಪದ ಕಾರಣ ನೀನು ಆತನಿಂದ ದೂರವಾಗಿದ್ದಿ, ನೀನು ದೇವರಿಂದ ದೂರವಾಗಿದ್ದಿ ಎಂಬ ಒಂದು ಸುಳ್ಳು ಮಾತುಗಳನ್ನು, ಇವೆಲ್ಲ
ಡೈರೆಕ್ಟ್ ನೇರವಾಗಿ ನರಕದಿಂದ ಸೈತಾನನಿಂದ ಬರುವಂತಹ ಸುಳ್ಳು ಮಾತುಗಳು. ಯಾವ ಸಂದರ್ಭದಲ್ಲಿ ಆಗಬಹುದು, ಯಾವ ದಿನದಲ್ಲಿ ಆಗಿರಬಹುದು, ಸೈತಾನನಿಗೆ ಈ ಅವಕಾಶ ಮಾಡಿಕೊಡಬೇಡಿರಿ. ಏನದು? ನಿಮ್ಮಲ್ಲಿ ದೋಷ ಭಾವನೆ ಬರುವ ಹಾಗೆ ಬಿಟ್ಟು ಕೊಡಬೇಡಿರಿ. ಆಗ ಆ ಸಮಯದಲ್ಲಿ ನಾವು ಗಿಲ್ಟಿ ಫೀಲಿಂಗ್ನಲ್ಲಿ ಇದ್ದುಕೊಂಡು ಕರ್ತನಿಂದ ದೂರ ಇದ್ದೇನೋ ಎಂಬ ಒಂದು ಭಾವನೆ ಬರುತ್ತೆ. ಆ ಒಂದು ಮೊದಲನೇ ಹೆಜ್ಜೆ ಕರ್ತನಿಂದ ದೂರವಾಗಿದ್ದೇನೆ ಎಂಬುದಾಗಿ. ಅದರ ನಂತರ ಸ್ವಲ್ಪ ಆಲ್ರೆಡಿ ನಾನು ಕರ್ತನಿಂದ ಸ್ವಲ್ಪ ದೂರ ಇದ್ದೇನೆ, ಈ ವಾರ ಸಭೆಗೆ ಹೋಗೋದೇ ಬೇಡ, ನನ್ನ ಸಂಬಂಧ ಸರಿ ಹೋದ ಮೇಲೆ ಕರ್ತನೊಟ್ಟಿಗೆ ಹೋಗ್ತೇನೆ ಅಥವಾ ಸಭೆಗೆ ಹೋಗ್ತೇನೆ ಅಥವಾ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ನಾವು ಅಂದುಕೊಳ್ಳುವಂತಹ ಸಂದರ್ಭಗಳುಂಟು. ಬಟ್ ನಾನು ಹೇಳ್ತೇನೆ, ನಮ್ಮ ಸಂಬಂಧ ಸರಿ ಹೋಗುವುದು ಕರ್ತನಿಂದ ದೂರ ಇದ್ದು ಅಲ್ಲ, ಕರ್ತನ ಹತ್ತಿರ ಬಂದು. ಹಲ್ಲೆಲೂಯಾ. ಓಕೆ, ಅದಕ್ಕೋಸ್ಕರವೇ ಕರ್ತನ ವಾಕ್ಯವು ಹೇಳುವಂಥದ್ದಾಗಿದೆ, ನಾವು ಧೈರ್ಯವಾಗಿ ಕರ್ತನ ಸಮ್ಮುಖಕ್ಕೆ ನಾವು ಬರಬಹುದು. ಕರ್ತನ ಸಮ್ಮುಖಕ್ಕೆ ನಾವು ಬರಬಹುದು. ಕರ್ತನೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ನಾವು ಇಟ್ಟುಕೊಳ್ಳಬಹುದು. ಕರ್ತನೊಟ್ಟಿಗೆ ಯಾವಾಗಲೂ ಕೂಡ ನಾನು ಮಾತನಾಡಬಹುದು. ಕರ್ತನ ಸ್ವರವನ್ನು ಯಾವಾಗಲೂ ಕೂಡ ನಾವು ಕೇಳಬಹುದು. ಇಡೀ ಸತ್ಯವೇದದಲ್ಲಿ ಇರುವಂತಹ ಎಲ್ಲ ಆಜ್ಞೆಗಳಲ್ಲಿ ಇರುವಂತಹ ಎಲ್ಲದಕ್ಕಿಂತ ದೊಡ್ಡದಾದ 2 ಆಜ್ಞೆಗಳನ್ನೇ ನಾವು ನೋಡ್ತಾ ಇರುವುದು. ಏನೆಂದರೆ, ಮೊದಲನೆಯದು ಕರ್ತನನ್ನು ಪ್ರೀತಿಸು, ಎರಡನೆಯದು ನೆರೆಯವರನ್ನು ಪ್ರೀತಿಸು. ಆ ನೆರೆಯವರನ್ನು ಪ್ರೀತಿಸುವುದರ ವಿಷಯವಾಗಿ ನಾವೀಗ ಬರಲಿದ್ದೇವೆ. ಅದಕ್ಕಿಂತ ಮುಂಚೆ ನಾನು ಸ್ಟ್ರೆಸ್ ಮಾಡಿ ಹೇಳಲು ಬಯಸ್ತೇನೆ. ಏನೆಂದರೆ, ನಾವು ಕರ್ತನನ್ನು ಪ್ರೀತಿಸದೆ ಹೋದರೆ, ಕರ್ತನಿಂದ ಪ್ರೀತಿಯನ್ನು ಪಡೆಯದೆ ಹೋದರೆ, ನಮ್ಮ ನೆರೆಯವರನ್ನು ಪ್ರೀತಿಸುವುದಕ್ಕೆ ಸಾಧ್ಯನೇ ಇಲ್ಲ. ನೀವೆಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಸ್ವಲ್ಪ ಡ್ರಾಮಾ ಮಾಡಬಹುದಷ್ಟೇ. ನಿಜವಾದ ಪ್ರೀತಿಯಿಂದ ಇತರರನ್ನು ಪ್ರೀತಿಸುವುದಕ್ಕೆ ಸಾಧ್ಯ ಇಲ್ಲ. ನಿಜವಾದಂತಹ ಪ್ರೀತಿಯಿಂದ ಇತರರನ್ನು ನೀವು ಪ್ರೀತಿಸಬೇಕಾದರೆ ಮೊದಲು ನೀವು ದೇವರನ್ನು ಪ್ರೀತಿಸಬೇಕು. ಸೊ ನಾವು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಕರ್ತನನ್ನು ಪ್ರೀತಿಸಬೇಕು, ಕರ್ತನನ್ನು ಆರಾಧಿಸಬೇಕು. ಅದಕ್ಕೆ ಸಮಾನವಾದಂತಹ ಇನ್ನೊಂದು ಆಜ್ಞೆ ಅಲ್ಲಿ ಕೊಡಲ್ಪಟ್ಟಿದೆ. ಓಕೆ, ಎರಡನೇ ಆಜ್ಞೆ ಓದೋದಕ್ಕಿಂತ ಮುಂಚೆ ಅದರ ಮಧ್ಯದಲ್ಲಿರುವಂತಹ ಒಂದು ಮಾತನ್ನು ನಾವು ಗಮನ ಕೊಡಬೇಕು. ಏನೆಂದರೆ, ಅದಕ್ಕೆ ಸಮಾನವಾದಂತಹ ಆಜ್ಞೆ. ಕರ್ತನನ್ನು ಪ್ರೀತಿಸುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮ್ಮ ನೆರೆಯವರನ್ನು ಪ್ರೀತಿಸುವುದು. ನಾವು ಅನೇಕ ಸಾರಿ ಹೇಳ್ತೇವೆ, ಪಾಸ್ಟರ್ ದೇವರನ್ನ ಪ್ರೀತಿಸಬೇಕಾ? ನೀವು ಹೇಳ್ರಿ, ಎಷ್ಟು ಬೇಕೋ ಅಷ್ಟು ಪ್ರೀತಿಸ್ತೇನೆ, ಬಟ್ ಆ ವ್ಯಕ್ತಿ ಇದಾರಲ್ಲ ಅವ್ರ ಬಗ್ಗೆ ನೀವು ಹೇಳಬೇಡ್ರಿ. ಇಲ್ಲ, ಆಗೋದಿಲ್ಲ. ಅವ್ರು ಮಾಡಿರುವಂಥ ವಿಷಯಗಳು, ಅವ್ರು ಹೇಳಿರುವಂಥ ವಿಷಯಗಳು ಹೇಳಿದರೆ ನೀವೇ ನಿಮ್ಮ ಮೈಂಡ್ ಚೇಂಜ್ ಆಗಿಬಿಡ್ತದೆ ಪಾಸ್ಟರ್. ನೀವೇ ಹೇಳ್ತೀರಾ ಬೇಡ ಅವ್ರನ್ನ ಪ್ರೀತಿಸಬೇಡ ಎಂಬುದಾಗಿ ಅಂತ. ಆಮೇಲೆ ನೋ, ಒಂದು 24 ವರ್ಷಗಳ ಈ ಒಂದು ಸೇವೆಯ ಹಾದಿಯಲ್ಲಿ ನಾನು ಹಿಂತಿರುಗಿ ನೋಡುವಾಗ ಈ ಸಂದರ್ಭದಲ್ಲಿ ಕೂಡ ನಾನು ಹೇಳಲು ಸಾಧ್ಯ, ನನಗೆ ಸೈತಾನನು ಬಿಟ್ಟರೆ ಬೇರೆ ಯಾವ ಶತ್ರು ಕೂಡ ಇಲ್ಲ. ಈ ಮಾತಿಗೆ ಯಾವ ಚಪಾಳೆನೂ ಇಲ್ಲ. ಓಕೆ, ಅರ್ಥ ಆಯ್ತು ನನಗೆ ಯಾಕೆ ಅಂತ. ಓಕೆ, ಈ ಮಾತನ್ನು ಹೇಳುವುದಕ್ಕೆ ಕೇವಲ ಮೈಕಿದ್ರೆ ಸಾಲದು. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಅದನ್ನು ಹೇಳೋದಕ್ಕೆ 2 ಸೆಕೆಂಡ್ ಬೇಕಷ್ಟೇ. ಬಟ್ 24 ವರ್ಷಗಳ ಒಂದು ಹಾದಿಯಲ್ಲಿ ಅದನ್ನು ಮಾಡಿದ್ದೇನಲ್ಲ, ಅಂದರೆ ಕರ್ತನ ಸಹಾಯದಿಂದ, ಕರ್ತನ ಪ್ರೀತಿಯಿಂದ, ಕರ್ತನೊಟ್ಟಿಗೆ ಇರುವಂತಹ ಸಂಬಂಧದ ಕಾರಣವಾಗಿ ಯಾವ ಶತ್ರುತ್ವವನ್ನು ನಾನು ಬೆಳೆಸಿಕೊಳ್ಳಲಿಲ್ಲ. ಅವ್ರು ನನ್ನನ್ನು ಇಷ್ಟಪಡ್ತಾರೋ ಇಲ್ಲವೋ ಅದು ಬೇರೆ ವಿಷಯ. ನಾನು ಎಲ್ಲರನ್ನೂ ಇಷ್ಟಪಡ್ತೀನಿ. ಸೊ ಪ್ರೀತಿಯ ದೇವ ಜನರೇ, ಸೃಷ್ಟಿಕರ್ತನಾದ ದೇವರು ನಿಮ್ಮೊಟ್ಟಿಗೆ ಒಂದು ಬಲವಾದಂತಹ ವೈಯಕ್ತಿಕ ಈ ಶಬ್ದವನ್ನು ಜ್ಞಾಪಕ ಇಟ್ಟುಕೊಳ್ಳಿರಿ. ದೇವರೊಟ್ಟಿಗೆ ವೈಯಕ್ತಿಕವಾದ ಸಂಬಂಧ. ಈ ದಿನದ ಸಂದೇಶ ನೀವು ಬೇರೆ ಎಲ್ಲ ಮರೆತರೂ ಕೂಡ ಪರವಾಗಿಲ್ಲ,
ದೇವರೊಟ್ಟಿಗೆ ವೈಯಕ್ತಿಕವಾದ ಸಂಬಂಧ. ಎಲ್ಲರೂ ಸೇರಿ ಹೇಳುವ, ದೇವರೊಟ್ಟಿಗೆ ವೈಯಕ್ತಿಕವಾದ ಸಂಬಂಧ. ಒನ್ಸ್ ಮೋರ್, ದೇವರೊಟ್ಟಿಗೆ ವೈಯಕ್ತಿಕವಾದ ಸಂಬಂಧ. ಓಕೆ, ಪರ್ಸನಲ್. ವೈಯಕ್ತಿಕ ಅಂದರೆ ಪರ್ಸನಲ್. ಆತನೊಟ್ಟಿಗೆ ನಮ್ಮ ಸಂಬಂಧವಿದ್ದರೆ ಸಾಕು. ಬೇರೆ ಎಲ್ಲ ಸಂಬಂಧಗಳು ಸರಿ ಹೋಗ್ತವೆ, ಬೇರೆ ಎಲ್ಲ ಜನರು ನಮ್ಮ ಬಳಿಗೆ ಬರ್ತಾರೆ. ಆಮೇನ್, ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತುಕೊಳ್ಳುವ ಕರ್ತನ ಸನ್ನಿಧಿಯಲ್ಲಿ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ನಾವು ಬೇಗನೆ ಪ್ರಾರ್ಥನೆ ಮಾಡುವ ಈ ಸಮಯದಲ್ಲಿ ಕೂಡ ನಾವು ಒಂದು ಒಳ್ಳೆಯ ಸತ್ಯವನ್ನು ನಾವು ಕಲಿತುಕೊಂಡಿದ್ದೇವೆ. ನಮ್ಮನ್ನು ಬಿಡುಗಡೆ ಮಾಡುವಂತಹ ಸತ್ಯವನ್ನು ನಾವು ಕೇಳಿದ್ದೇವೆ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ. ಥ್ಯಾಂಕ್ ಯು ಜೀಸಸ್. ಈ ಸಮಯದಲ್ಲಿ ಕೂಡ ನಾವು ಕೇಳಿರುವಂತಹ ವಾಕ್ಯಕ್ಕೋಸ್ಕರ ಒಂದು ಸಾರಿ ಕೂಡ ಎಲ್ಲರೂ ನಮ್ಮ ಸ್ವರಗಳನ್ನೆತ್ತಿ ಕರ್ತನಿಗೆ ವಂದನೆಯನ್ನು ಸಲ್ಲಿಸುವ, ಕರ್ತನಿಗೆ ವಂದನೆಯನ್ನು ಸಲ್ಲಿಸುವ, ಕರ್ತನಿಗೆ ವಂದನೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ.